ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ಸಾಮಾನ್ಯ ಕನ್ನಡಕ್ಕೆ ಸಂಬಂಧಿಸಿದಂತೆ ಕನ್ನಡ ಸಾಹಿತ್ಯದ ಕುರಿತಾದ ಅತಿ ಮುಖ್ಯವಾದ 50 ಪ್ರಶ್ನೋತ್ತರಗಳ ಮಾಹಿತಿಯನ್ನು ಒಳಗೊಂಡಿದೆ. ಕವಿ, ಕೃತಿ, ಕೃತಿಯ ವಿಷಯ ವಸ್ತು, ಕೃತಿಯ ಪ್ರಕಾರ, ಆತ್ಮಕಥೆಗಳು ಹಾಗೂ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಿಸಿದ ಇನ್ನೂ ಅನೇಕ ಪ್ರಕಾರದ ವಿಷಯಗಳ ಮಾಹಿತಿಯನ್ನು ಒಳಗೊಂಡಿದೆ. ಗ್ರೂಪ್ ಸಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಕೆಎ-ಕೆಪಿಎಸ್ಸಿಯವರು ನಡೆಸುವ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ 30 ಅಂಕಗಳಿಗೆ ಸಂಬಂಧಿಸಿದ ಪ್ರಶ್ನೋತ್ತರಗಳನ್ನು ಕೇಳಲಾಗುತ್ತೆ. ಹಾಗಾಗಿ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ. ಅತಿ ಮುಖ್ಯವಾಗಿ PDO, FDA, SDA, ಗ್ರೂಪ್ ಸಿ ಹಾಗೂ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳ ಪರೀಕ್ಷೆಗಳಿಗೆ ಅತಿ ಉಪಯುಕ್ತವಾಗುತ್ತದೆ ಅಂತ ಭಾವಿಸ್ತೀನಿ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಬನ್ನಿ ಸ್ನೇಹಿತರೆ, ವಿಡಿಯೋವನ್ನು ಆರಂಭಿಸೋಣ. ಕನ್ನಡದ ಮೊದಲ ಸಾಮಾಜಿಕ ನಾಟಕ ಯಾವುದು? ಕನ್ನಡದ ಮೊದಲ ಸಾಮಾಜಿಕ ನಾಟಕ ಯಾವುದು? ಇಗ್ಗಪ್ಪ ಹೆಗಡೆಯ ವಿವಾಹ ಪ್ರಹಸನ. ಇಗ್ಗಪ್ಪ ಹೆಗಡೆಯ ವಿವಾಹ ಪ್ರಹಸನ. ಮುಸುಕು ತೆಗೆಯೇ ಮಾಯಾಂಗನೆ ಕಾದಂಬರಿಯನ್ನು ಬರೆದವರು ಯಾರು? ಮುಸುಕು ತೆಗೆಯೇ ಮಾಯಾಂಗನೆ ಕಾದಂಬರಿ ಬರೆದವರು ಯಾರು? MS ಪುಟ್ಟಣ್ಣ. ಪ್ರಶ್ನೆ ಸಂಖ್ಯೆ 3. ಅರಸಿಕರಲ್ಲ ಎಂಬ ಕೃತಿ ಯಾರ ಪ್ರವಾಸ ಕೃತಿಯಾಗಿದೆ? ಅರಸಿಕರಲ್ಲ ಎಂಬ ಕೃತಿ ಯಾರ ಪ್ರವಾಸ ಕೃತಿಯಾಗಿದೆ? ಶಿವರಾಮ ಕಾರಂತ. ಪ್ರಶ್ನೆ ಸಂಖ್ಯೆ 4. ಪುತಿನ ಅವರ ಮಹಾಕಾವ್ಯ ಯಾವುದು? ಪುತಿನ ಅವರ ಮಹಾಕಾವ್ಯ ಯಾವುದು? ಶ್ರೀಹರಿಕಥೆ. ಪ್ರಶ್ನೆ ಸಂಖ್ಯೆ 5. ಹರಿನಾರಾಯಣ ಆಪ್ಟೆಯವರ ಕಾದಂಬರಿಗಳನ್ನು ಕನ್ನಡಕ್ಕೆ ಅನುವಾದಿಸಿದವರು ಯಾರು? ಹರಿನಾರಾಯಣ ಆಪ್ಟೆ ಅವರ ಕಾದಂಬರಿಗಳನ್ನು ಕನ್ನಡಕ್ಕೆ ಅನುವಾದಿಸಿದವರು ಯಾರು? ಗಳಗನಾಥ. ವಜ್ರಗಳು ಚಪ್ಪಲಿಗಳು ಈ ಕಾದಂಬರಿಯನ್ನು ಬರೆದವರು ಯಾರು? ವಜ್ರಗಳು ಮತ್ತು ಚಪ್ಪಲಿಗಳು ಕಾದಂಬರಿಯನ್ನು ಬರೆದವರು ಯಾರು? ಸಾರಾ ಅಬೂಬಕರ್. ಪ್ರಶ್ನೆ ಸಂಖ್ಯೆ 7. ಸಿದ್ಧಲಿಂಗಯ್ಯ ಅವರ ಆತ್ಮಚರಿತ್ರೆ ಯಾವುದು? ದಲಿತ ಕವಿ ಸಿದ್ಧಲಿಂಗಯ್ಯ ಅವರ ಆತ್ಮಕಥೆ ಯಾವುದು? ಊರು ಕೇರಿ. ಪ್ರಶ್ನೆ ಸಂಖ್ಯೆ 8. ಸಾಹಿತ್ಯದ ವಿರಾಟ ಸ್ವರೂಪ ಕೃತಿಯ ಕರ್ತೃ ಯಾರು? ಸಾಹಿತ್ಯದ ವಿರಾಟ ಸ್ವರೂಪ ಕೃತಿಯ ಕರ್ತೃ ಯಾರು? ದ. ರಾ ಬೇಂದ್ರೆ. ಪ್ರಶ್ನೆ ಸಂಖ್ಯೆ 9. ನಾಟ್ಯರಂಗ ಪ್ರಶಸ್ತಿಯನ್ನು ಪಡೆದ ಚಂದ್ರಶೇಖರ ಕಂಬಾರರ ನಾಟಕ ಯಾವುದು? ನಾಟ್ಯರಂಗ ಪ್ರಶಸ್ತಿ ಪಡೆದ ಚಂದ್ರಶೇಖರ ಕಂಬಾರರ ನಾಟಕ ಯಾವುದು? ಜೋಕುಮಾರಸ್ವಾಮಿ. ಪ್ರಶ್ನೆ ಸಂಖ್ಯೆ 10. ಗೋಪಾಲಕೃಷ್ಣ ಅಡಿಗರ ಯಾವ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ? ಗೋಪಾಲಕೃಷ್ಣ ಅಡಿಗರ ಯಾವ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ? ವರ್ಧಮಾನ ಕೃತಿಗೆ. ಈ ಕೆಳಗಿನವುಗಳಲ್ಲಿ ಪಿ. ಲಂಕೇಶ್ ಅವರ ಕಾದಂಬರಿಗಳು ಯಾವುವು? ಪಿ. ಲಂಕೇಶ್ ಅವರ ಕಾದಂಬರಿಗಳು ಬಿರುಕು, ಅಕ್ಕ, ಮುಸ್ಸಂಜೆಯ ಕಥಾಪ್ರಸಂಗ. ಬಿರುಕು, ಅಕ್ಕ, ಮುಸ್ಸಂಜೆಯ ಕಥಾಪ್ರಸಂಗ. ಬೇಂದ್ರೆಯವರ ಯಾವ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ? ದ. ರಾ ಬೇಂದ್ರೆಯವರ ಯಾವ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ? ಅರಳು ಮರಳು ಕೃತಿಗೆ. ಪ್ರಶ್ನೆ ಸಂಖ್ಯೆ 13. ಟಿ.ಪಿ. ಕೈಲಾಸಂ ಅವರ ಬಂಡ್ವಾಳಿಲ್ಲದ ಬಡಾಯಿ ಕೃತಿಗೆ ಇರುವ ಮತ್ತೊಂದು ಹೆಸರು?
ಬಂಡವಾಳಿಲ್ಲದ ಬಡಾಯಿ ಕೃತಿಗೆ ಇರುವ ಮತ್ತೊಂದು ಹೆಸರು ಹುತ್ತದಲ್ಲಿ ಹುತ್ತ. ನೋಡಿ, ಟಿ.ಪಿ. ಕೈಲಾಸಂ ಅವರ ಯಾವ ಕೃತಿಯು ಹುತ್ತದಲ್ಲಿ ಹುತ್ತ ಎಂಬ ಮತ್ತೊಂದು ಹೆಸರಿದೆ ಅಂತ ಕೇಳ್ಬೋದು. ಬಂಡವಾಳಿಲ್ಲದ ಬಡಾಯಿ. ಸಂಕ್ರಮಣ ಪತ್ರಿಕೆಯ ಸಂಪಾದಕರು ಯಾರು? ಸಂಕ್ರಮಣ ಪತ್ರಿಕೆಯ ಸಂಪಾದಕರು ಯಾರು? ಚಂದ್ರಶೇಖರ್ ಪಾಟೀಲ್. ಚಂದ್ರಶೇಖರ್ ಪಾಟೀಲ್. ಮ.ನ. ಜವರಯ್ಯ ಅವರು ಯಾವ ಪತ್ರಿಕೆಯ ಸಂಪಾದಕರಾಗಿದ್ದರು? ಮ.ನ. ಜವರಯ್ಯ ಅವರ ಪತ್ರಿಕೆಯ ಹೆಸರೇನು ಅಂತಾನೋ ಪ್ರಶ್ನೆ ಕೇಳಬಹುದು. ಪಂಚಮ. ಅವರ ಪತ್ರಿಕೆಯ ಹೆಸರು ಪಂಚಮ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಮೊದಲ ಐತಿಹಾಸಿಕ ಕಾದಂಬರಿ ಯಾವುದು? ಕೇಂದ್ರ ಸಾಹಿತ್ಯ ಪ್ರಶಸ್ತಿ ಪಡೆದ ಮೊದಲ ಐತಿಹಾಸಿಕ ಪ್ರಶಸ್ತಿ ಯಾವುದು? ಕ್ರಾಂತಿ ಕಲ್ಯಾಣ. ಕ್ರಾಂತಿ ಕಲ್ಯಾಣ. ಕುವೆಂಪು ಅವರ ನಿಜವಾದ ಹೆಸರೇನು? ಇದು ಶಾಲಾ ಮಕ್ಕಳಿಗೂ ಕೂಡ ಗೊತ್ತಿರುತ್ತೆ. ಕುವೆಂಪು ಅವರ ನಿಜವಾದ ಹೆಸರು ಕೆ.ವಿ. ಪುಟ್ಟಪ್ಪ. ಕುಪ್ಪಳ್ಳಿ ವೆಂಕಟಪ್ಪನ ಮಗ ಪುಟ್ಟಪ್ಪ. ಟೀಕೆ ಟಿಪ್ಪಣಿ ಕೃತಿಯನ್ನು ಬರೆದವರು ಯಾರು? ಟೀಕೆ ಟಿಪ್ಪಣಿ ಕೃತಿಯನ್ನು ಬರೆದವರು ಪಿ. ಲಂಕೇಶ್. ಪಿ. ಲಂಕೇಶ್. ವಿನಯ ವಿಮರ್ಶೆ ಕೃತಿಯನ್ನು ಬರೆದವರು ಯಾರು? ವಿನಯ ವಿಮರ್ಶೆ ಕೃತಿಯನ್ನು ಬರೆದವರು ಯಾರು? ಜಿ. ಎಚ್. ನಾಯಕ್. ಜಿ. ಎಚ್. ನಾಯಕ್ ಅವರು ವಿನಯ ವಿಮರ್ಶೆ ಕೃತಿಯನ್ನು ಬರೆದಿದ್ದಾರೆ. ವಿನಯ ವಿಮರ್ಶೆ ಕೃತಿಯನ್ನು ಬರೆದವರು ಜಿ. ಎಚ್. ನಾಯಕ್. ಬೇರು ಕಾಂಡ ಚಿಗುರು ಕೃತಿಯನ್ನು ಬರೆದವರು ಯಾರು? ಬೇರು ಕಾಂಡ ಚಿಗುರು ಕೃತಿಯನ್ನು ಬರೆದವರು ಯಾರು? ಕೆ. ವಿ. ನಾರಾಯಣ. ಕೆ. ವಿ. ನಾರಾಯಣ. ಪರಗಣ ಕೃತಿಯನ್ನು ಬರೆದವರು ಯಾರು? ಪ್ರಶ್ನೆ ಸಂಖ್ಯೆ 21. ಪರಗಣ ಕೃತಿಯನ್ನು ಬರೆದವರು ಯಾರು? ಎಂ. ಚಿದಾನಂದ ಮೂರ್ತಿ. ಎಂ. ಚಿದಾನಂದ ಮೂರ್ತಿ. ಶಿಶುನಾಳ ಶರೀಫರ ಮೂಲ ಹೆಸರೇನು? ಪ್ರಶ್ನೆ ಸಂಖ್ಯೆ 22. ಶಿಶುನಾಳ ಶರೀಫರ ಮೂಲ ಹೆಸರೇನು? ಮೊಹಮ್ಮದ್ ಶರೀಫ್. ಮೊಹಮ್ಮದ್ ಶರೀಫ್. ಪುಟ್ಟಾಚಾರಿಯ ಕಾಡುಕೋಳಿ ಪ್ರಬಂಧವನ್ನು ಬರೆದವರು ಯಾರು? ಪುಟ್ಟಾಚಾರಿಯ ಕಾಡುಕೋಳಿ ಪ್ರಬಂಧವನ್ನು ಬರೆದವರು ಕೆ. ವಿ. ಪುಟ್ಟಪ್ಪ ಅಂದರೆ ಕುವೆಂಪು. ಕನ್ನಡವಕ್ಕಿ ಎಂಬ ಕಾವ್ಯನಾಮವಿರುವ ಲೇಖಕ ಯಾರು? ಕನ್ನಡವಕ್ಕಿ ಎಂಬ ಕಾವ್ಯನಾಮ ಇರುವ ಲೇಖಕ ಯಾರು? ತೀತಾ ಶರ್ಮ. ತೀತಾ ಶರ್ಮ. ಕನ್ನಡದ ಮೊದಲ ಪ್ರಬಂಧ ಸಂಕಲನ ಯಾವುದು? ಕನ್ನಡದ ಮೊದಲ ಪ್ರಬಂಧ ಸಂಕಲನ ಲೋಕರಹಸ್ಯ. ಕನ್ನಡದ ಮೊದಲ ಪ್ರಬಂಧ ಸಂಕಲನ ಲೋಕರಹಸ್ಯ. ಹುಚ್ಚು ಮನಸ್ಸಿನ 10 ಮುಖಗಳು. ಹುಚ್ಚು ಮನಸ್ಸಿನ 10 ಮುಖಗಳು ಕೃತಿಯು ಯಾರ ಆತ್ಮಚರಿತ್ರೆಯಾಗಿದೆ? ಶಿವರಾಮ್ ಕಾರಂತರ ಆತ್ಮಚರಿತ್ರೆಯಾಗಿದೆ. ಯಾವುದು? ಹುಚ್ಚು ಮನಸ್ಸಿನ 10 ಮುಖಗಳು. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಆತ್ಮಚರಿತ್ರೆ ಯಾವುದು? ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಆತ್ಮಚರಿತ್ರೆ ಯಾವುದು? ಭಾವ. ಆದಿಪುರಾಣ ಕೃತಿಯ ಕಥಾನಾಯಕ ಯಾರು? ಪುರುದೇವ. ಆದಿಪುರಾಣ ಕೃತಿಯ ಕಥಾನಾಯಕ ಯಾರು? ಪುರುದೇವ. ಪುರುದೇವ. ಬ್ರಹ್ಮಶಿವನ ಸಮಯ ಪರೀಕ್ಷೆ ಕೃತಿಯ ಉದ್ದೇಶವೇನು? ಬ್ರಹ್ಮಶಿವನ ಸಮಯ ಪರೀಕ್ಷೆ ಕೃತಿಯ ಉದ್ದೇಶ ಜೈನೇತರ ಧರ್ಮಗಳನ್ನು ನಿಂದಿಸುವುದು. ಜೈನೇತರ ಧರ್ಮಗಳನ್ನು ನಿಂದಿಸುವುದು. 3 ದಾನಗಳ ಉಲ್ಲೇಖ ಯಾವ ಶಾಸನದಲ್ಲಿ ಕಂಡುಬರುತ್ತದೆ? 3 ದಾನಗಳ ಉಲ್ಲೇಖ ಯಾವ ಶಾಸನದಲ್ಲಿ ಕಂಡುಬರುತ್ತದೆ? ಉತ್ತರ ಹಲ್ಮಿಡಿ ಶಾಸನ. ಹಲ್ಮಿಡಿ ಶಾಸನ. ಪ್ರಶ್ನೆ ಸಂಖ್ಯೆ 31. ರನ್ನನ ಗದಾಯುದ್ಧವು ಯಾವ ತಂತ್ರದಲ್ಲಿದೆ? ರನ್ನನ ಗದಾಯುದ್ಧವು ಯಾವ ತಂತ್ರದಲ್ಲಿದೆ? ಸಿಂಹಾವಲೋಕನ ಕ್ರಮದಲ್ಲಿದೆ. ಸಿಂಹಾವಲೋಕನ
ತಂತ್ರದಲ್ಲಿದೆ ಅಥವಾ ಕ್ರಮದಲ್ಲಿದೆ. ಪರಮ ಸರಸ್ವತಿ ಎಂದವರು ಯಾರು? ಪಂಪ. ತಾನು ವಸುಭಾಗಭಟ್ಟನ ಪಂಚತಂತ್ರವನ್ನು ಅನುವಾದ ಮಾಡಿದ್ದೇನೆ ಎಂದವರು ಯಾರು? ತಾನು ವಸುಭಾಗಭಟ್ಟನ ಪಂಚತಂತ್ರವನ್ನು ಅನುವಾದ ಮಾಡಿದ್ದೇನೆ ಎಂದವರು ದುರ್ಗಸಿಂಹ. ಪ್ರಶ್ನೆ ಸಂಖ್ಯೆ 34. ಬೆಳಗುವಿನಲ್ಲಿ ಲೌಕಿಕಂ ಇಲ್ಲಿ ಜೀನಾಗಂ ಎಂಬ ಉಲ್ಲೇಖ ಯಾವ ಕೃತಿಯಲ್ಲಿ ಕಂಡುಬರುತ್ತದೆ? ಬೆಳಗುವಿನಲ್ಲಿ ಲೌಕಿಕಂ ಇಲ್ಲಿ ಜೀನಾಗಂ ಎಂಬ ಉಲ್ಲೇಖ ಕಂಡುಬರುವುದು ಆದಿಪುರಾಣದಲ್ಲಿ. ಪ್ರಶ್ನೆ ಸಂಖ್ಯೆ 35. ಹಲ್ಮಿಡಿ ಶಾಸನದಲ್ಲಿ ಬಳಕೆಯಾಗಿರುವ ಭಾಷೆ ಯಾವುದು? ಪೂರ್ವದ ಹಳಗನ್ನಡ. ಹಲ್ಮಿಡಿ ಶಾಸನದಲ್ಲಿ ಬಳಕೆಯಾಗಿರುವ ಭಾಷೆ ಪೂರ್ವದ ಹಳಗನ್ನಡ. ತನ್ನನ್ನು ಅಸಹಾಯ ಕವೀಶ್ವರ ಎಂದು ಕರೆದುಕೊಂಡವರು ಯಾರು? ತನ್ನನ್ನು ಅಸಹಾಯ ಕವೀಶ್ವರ ಎಂದು ಕರೆದುಕೊಂಡವರು ಪೊನ್ನ. ಕವಿ ಪೊನ್ನ. ಕವಿರಾಜಮಾರ್ಗ ಕೃತಿಯಲ್ಲಿನ ಎರಡು ಕಾವ್ಯ ಪ್ರಕಾರಗಳು ಯಾವುವು? ಚೆತ್ತಾಣ ಮತ್ತು ಬೇದಂಡೆ. ಪ್ರಶ್ನೆ ಸಂಖ್ಯೆ 38. ಜೈನ ಧರ್ಮದ ಹೊರಗೆ ಉಳಿದ ವೈದಿಕ ದೇವರು ಯಾವುದು? ಜೈನ ಧರ್ಮದ ಹೊರಗೆ ಉಳಿದ ವೈದಿಕ ದೇವರು ಯಾವುದು? ಶಿವ. ಪ್ರಶ್ನೆ ಸಂಖ್ಯೆ 39. ನಯಸೇನನ ಧರ್ಮಾಮೃತದಲ್ಲಿರುವ ಒಟ್ಟು ಕಥೆಗಳೆಷ್ಟು? ನಯಸೇನನ ಧರ್ಮಾಮೃತದಲ್ಲಿರುವ ಒಟ್ಟು ಕಥೆಗಳು ಎಷ್ಟು? 14. ಪ್ರಶ್ನೆ ಸಂಖ್ಯೆ 40. ಆದಿಪುರಾಣದ ಮೊದಲ ಹಾಗೂ ಮಹತ್ವದ ಸನ್ನಿವೇಶ ಯಾವುದು? ನೀಲಾಂಜನೇಯ ನೃತ್ಯ. ಆದಿಪುರಾಣದ ಮೊದಲ ಹಾಗೂ ಮಹತ್ವದ ಸನ್ನಿವೇಶ ನೀಲಾಂಜನ ನೃತ್ಯ. ಪ್ರಶ್ನೆ ಸಂಖ್ಯೆ 41. ಜನ್ನನ ಅನಂತನಾಥ ಪುರಾಣ ಕೃತಿಯ ಕಾಲ ಯಾವುದು? ಕ್ರಿಸ್ತಶಕ 1225 1225. ಪ್ರಶ್ನೆ ಸಂಖ್ಯೆ 42. ಹಲ್ಮಿಡಿ ಶಾಸನವು ಯಾವ ಪ್ರಕಾರದಲ್ಲಿದೆ? ಹಲ್ಮಿಡಿ ಶಾಸನವು ಯಾವ ಪ್ರಕಾರದಲ್ಲಿದೆ? ದಾನ ಶಾಸನವಾಗಿದೆ. ಹಲ್ಮಿಡಿ ಶಾಸನವು ದಾನ ಶಾಸನವಾಗಿದೆ. ಸಿಂಹಕ್ಕುಂ ವೃಷಭಕ್ಕುಂ ಇದ್ದತಿ ಸ್ನೇಹಂ. ಸಿಂಹಕ್ಕೂ ವೃಷಭಕ್ಕುಂ ಇದ್ದತಿ ಸ್ನೇಹಂ. ನರಿಯಿಂದ ಕೀಡಿಸಲ್ಪಟ್ಟ ಕಥೆಯು ಯಾವ ಕೃತಿಯಲ್ಲಿ ಕಂಡುಬರುತ್ತದೆ? ಪಂಚತಂತ್ರದಲ್ಲಿ. ಪ್ರಶ್ನೆ ಸಂಖ್ಯೆ 44. ಕಬ್ಬಿಗರ ಕಾವ ಕೃತಿಯ ಕರ್ತೃ ಆಂಡಯ್ಯ. ಪ್ರಶ್ನೆ ಸಂಖ್ಯೆ 45. ನಾಗವರ್ಮನ ಛಂದೋಂಬುದಿ ಗ್ರಂಥವನ್ನು ಮೊದಲು ಸಂಪಾದಿಸಿದವರು ಯಾರು? ನಾಗವರ್ಮನ ಛಂದೋಂಬುದಿ ಗ್ರಂಥವನ್ನು ಮೊದಲು ಸಂಪಾದಿಸಿದವರು ಯಾರು? ಕೋಕಿಲ ಕೃಷ್ಣ ಭಟ್ಟ. ಪ್ರಶ್ನೆ ಸಂಖ್ಯೆ 46. ರನ್ನನ ಆಶ್ರಯದಾತ ಅರಸ ಯಾರು? ರನ್ನನ ಆಶ್ರಯದಾತ ಅರಸ ಯಾರು? ತೈಲಪ. ದುರ್ಗಸಿಂಹ ಯಾವ ಗ್ರಾಮದವನು? ದುರ್ಗಸಿಂಹ ಯಾವ ಗ್ರಾಮದವನು? ಸೈಯುಡಿ ಗ್ರಾಮದವನು. ಪ್ರಶ್ನೆ ಸಂಖ್ಯೆ 48. ಧರ್ಮ ಸಮನ್ವಯ ವಸ್ತುವುಳ್ಳ ಶಾಸನ ಯಾವುದು? ಧರ್ಮ ಸಮನ್ವಯವುಳ್ಳ ಶಾಸನ ಯಾವುದು? ಶ್ರವಣಬೆಳಗೊಳ ಶಾಸನ. ಪ್ರಶ್ನೆ ಸಂಖ್ಯೆ 49. ಸೊಬಗಿನ ಸೋನೆ ಕೃತಿಯು ಯಾವ ಪ್ರಕಾರದಲ್ಲಿದೆ? ಸೊಬಗಿನ ಸೋನೆ ಕೃತಿಯು ಯಾವ ಪ್ರಕಾರದಲ್ಲಿದೆ? ಸಾಂಗತ್ಯ ಪ್ರಕಾರದಲ್ಲಿದೆ. ಸೊಬಗಿನ ಸೋನೆ ಕೃತಿಯು ಸಾಂಗತ್ಯ ಪ್ರಕಾರದಲ್ಲಿದೆ. ಪ್ರಶ್ನೆ ಸಂಖ್ಯೆ 50. ಜನ್ನನ ಆಶ್ರಯದಾತ ಅರಸ ಯಾರು? ಜನ್ನನ ಆಶ್ರಯದಾತ ಅರಸ ಯಾರು? ನರಸಿಂಹ ಬಲ್ಲಾಳ.
ನರಸಿಂಹ ಬಲ್ಲಾಳ.